ಫ್ರೆಂಡ್ಸ್, ಇರಾಕ್ನ ಬಾಗ್ದಾದ್ ಪ್ರದೇಶದ ಮರುಭೂಮಿಯ ಮಧ್ಯಭಾಗದಲ್ಲಿ ಹಳೆಯ ಮಣ್ಣಿನ ಮನೆಯೊಂದರಲ್ಲಿ 70 ವರ್ಷದ ಸಾಧು ಒಬ್ಬರು ಏಕಾಂಗಿಯಾಗಿ ವಾಸಿಸುತ್ತಿದ್ದರು. ತಾವಾಯಿತು ತಮ್ಮ ಜೀವನವಾಯಿತು ಎಂದು ಜೀವಿಸುತ್ತಿದ್ದ ಸಾಧುವಿಗೆ ಒಂದು ದಿನ ಅಚ್ಚರಿ ಮೂಡಿಸುವಂತ ಘಟನೆಯೊಂದು ನಡೆಯಿತು. ಅದೇನೆಂದರೆ, ಆ ರಾತ್ರಿ ಗಾಢ ನಿದ್ರೆಯಲ್ಲಿ ಸಾಧು ಮಲಗಿರುವಾಗ ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟುವ ಶಬ್ದವಾಯಿತು. ಆಗ ಸಾಧುವಿಗೆ ಎಚ್ಚರವಾಯಿತು. ಈ ಸಮಯದಲ್ಲಿ ಇಲ್ಲಿಗೆ ಯಾರು ಬಂದಿರಬಹುದು? ಈ ನಿರ್ಜನ ಪ್ರದೇಶಕ್ಕೆ ಇಲ್ಲಿಯವರೆಗೂ ಯಾರೊಬ್ಬರೂ ಬಂದಿಲ್ಲ ಅಂತ ಹೇಳಿ ತಮಗೆ ತವೇ ಹೇಳಿಕೊಂಡರು. ಆದರೆ ಅದೇ ಸಮಯಕ್ಕೆ ಬಾಗಿಲು ಇನ್ನಷ್ಟು ಜೋರಾಗಿ ಬಡಿಯಲು ಶುರುವಾಯಿತು. ಆ ಸಾಧು ಎದ್ದು ಬಾಗಿಲು ತೆರೆಯುತ್ತಿದ್ದಂತೆ ಹೊರಗಿನ ದೃಶ್ಯ ನೋಡಿ ದಿಗ್ಭ್ರಮೆಗೊಂಡರು. ಅವರ ಎದುರಿಗೆ ಇಬ್ಬರು ಅತ್ಯಂತ ಸುಂದರ ಯುವತಿಯರು ನಿಂತಿದ್ದರು. ಆ ಹೆಣ್ಣು ಮಕ್ಕಳನ್ನು ನೋಡಿದ ಕ್ಷಣ ಸನ್ಯಾಸಿಗೆ ಅವರ ಮೇಲೆ ವಿಚಿತ್ರವಾದ ಆಕರ್ಷಣೆ ಉಂಟಾಯಿತು. ಅವರು ಆ ಹೆಣ್ಣು ಮಕ್ಕಳನ್ನು ನೋಡಿ ತನ್ನ ತುಟಿ ಸವರಿಕೊಳ್ಳುತ್ತಾ ಕೇಳಿದರು, ನೀವು ಯಾರು? ಈ ನಿರ್ಜನ ಪ್ರದೇಶದಲ್ಲಿ ಇಂತಹ ಸಮಯದಲ್ಲಿ ಏಕೆ ಬಂದಿದ್ದೀರಿ ಎಂದು ಕೇಳಿದರು. ಆಗ ಹೆಣ್ಣು ಮಕ್ಕಳು, ನಾವು ದಾರಿ ತಪ್ಪಿ ಬಂದಿದ್ದೇವೆ. ನಾವು ಬಸರಾಗೆ ಹೋಗುತ್ತಿದ್ದೆವು, ಆದರೆ ದಾರಿ ತಪ್ಪಿದ್ದೇವೆ. ಇದೊಂದು ರಾತ್ರಿ ನಿಮ್ಮ ಮನೆಯಲ್ಲಿ ನಮಗೆ ಉಳಿದುಕೊಳ್ಳಲು ಅವಕಾಶ ಕೊಡಿ, ನಾವು ಬೆಳಿಗ್ಗೆ ಹೊರಡುತ್ತೇವೆ ಎಂದು ಹೇಳಿದರು. ಅವರನ್ನು ನೋಡಿದ ಸನ್ಯಾಸಿ ಮಂತ್ರಮುಗ್ಧರಾದವರಂತೆ ಒಳಗೆ ಬನ್ನಿ ಎಂದು ಹೇಳಿದರು. ಆಗ ಆ ಹೆಣ್ಣು ಮಕ್ಕಳು ಮನೆಯ ಒಳಗೆ ಪ್ರವೇಶಿಸಿದರು. ಸನ್ಯಾಸಿ ಅವರಿಗೆ ಮನೆಯ ಮೂಲೆಯನ್ನು ತೋರಿಸಿ ಇಲ್ಲಿ ಮಲಗಿ ಎಂದರು. ಇಬ್ಬರು ಹೆಣ್ಣು ಮಕ್ಕಳು ಸನ್ಯಾಸಿ ಹೇಳಿದ ಜಾಗದಲ್ಲಿ ಮಲಗಿ ನಿದ್ರಿಸಲು ಶುರು ಮಾಡಿದರು. ಆದಾದ ಸ್ವಲ್ಪ ಹೊತ್ತಲ್ಲೇ ಅದರಲ್ಲಿರುವ ಒಬ್ಬ ಹೆಣ್ಣು ಮಗಳಿಗೆ ಯಾರೋ ತಮ್ಮ ಬಳಿ ನಿಂತಿರುವಂತೆ ಅನಿಸಿತು. ಆಕೆ ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದಂತೆ ಸನ್ಯಾಸಿ ತಮ್ಮ ಬಳಿ ನಿಂತು ವಿಚಿತ್ರವಾಗಿ ನೋಡುತ್ತಿರುವುದನ್ನು ಕಂಡಳು. ಹುಡುಗಿ ದಿಢೀರನೆ ಎದ್ದು ಕುಳಿತು, ಏನಾಯಿತು? ನನ್ನ ಬಳಿ ನಿಂತು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಆಗ ಸನ್ಯಾಸಿ, ಏನಿಲ್ಲ, ನಿನಗೆ ಚಳಿ ಆಗುತ್ತಿರಬಹುದು ಅಂದುಕೊಂಡೆ, ಅದಕ್ಕೆ ಹೊದಿಕೆ ಕೊಡಲು ಬಂದೆ ಎಂದರು. ಆಗ ಆ ಹೆಣ್ಣು ಮಗಳು ಹೊದಿಕೆಯನ್ನು ತೆಗೆದುಕೊಂಡು ಸಿಟ್ಟಿನಿಂದ ಹೊದ್ದುಕೊಂಡು ಮತ್ತೆ ಮಲಗಿದರು. ಆ ಹುಡುಗಿ ಮಲಗಿದ ನಂತರವೂ ಆ ಸನ್ಯಾಸಿ ಅಲ್ಲೇ ನಿಂತು ಅವರಿಬ್ಬರನ್ನು ವಿಚಿತ್ರವಾದ ಆಸೆಯಿಂದ ನೋಡುತ್ತಿದ್ದರು. ಬೆಳಿಗ್ಗೆ ಆಯಿತು. ಹೆಣ್ಣು ಮಕ್ಕಳು ಸನ್ಯಾಸಿಗೆ ಧನ್ಯವಾದ ಹೇಳಿ ಮನೆಯಿಂದ ಹೊರಡಲು ಸಿದ್ಧರಾದರು. ಆಗ ಸನ್ಯಾಸಿ, ಎಲ್ಲಿಗೆ ಹೋಗುತ್ತೀರಿ? ಬಸ್ರ ಇಲ್ಲಿಂದ ಬಹಳ ದೂರವಿದೆ. ಇವತ್ತು ರಾತ್ರಿಯೂ ಇಲ್ಲಿಯೇ ಉಳಿದುಕೊಳ್ಳಿ, ನಾಳೆ ನಿಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಎಂದರು. ಆಗ ಆ ಹುಡುಗಿಯರು, ಇಲ್ಲ, ನಾವು ಹೋಗಲೇಬೇಕು, ಬಹಳ ಮುಖ್ಯ ಕೆಲಸವಿದೆ ಎಂದರು. ಆಗ ಸನ್ಯಾಸಿ ಅವರ ಬಳಿ ಬಂದು ಒಬ್ಬ ಹೆಣ್ಣು ಮಗಳ ಕೈ ಹಿಡಿದು, ಇವತ್ತು ರಾತ್ರಿ ಉಳಿದುಕೊಳ್ಳಿ, ಕೇವಲ ಈ ಒಂದು ರಾತ್ರಿ ಅಷ್ಟೇ ಎಂದರು. ಆದ್ರೆ ಆ ಹೆಣ್ಣು ಮಗಳು ಸಿಟ್ಟಿನಿಂದ ಕೈ ಬಿಡಿಸಿಕೊಂಡು, ಏನು ಇದರ ಅರ್ಥ? ನನ್ನ ಕೈಯನ್ನು ಏಕೆ ಹಿಡಿಯುತ್ತಿದ್ದೀರಿ ಎಂದು ಕೇಳಿದರು. ಆಗ ಸನ್ಯಾಸಿ, ನೀವಿಬ್ಬರು ಈ ಮರುಭೂಮಿಯನ್ನು ದಾಟಿ ಹೋಗುವುದು ಅಷ್ಟು ಸುಲಭವಲ್ಲ. ಇವತ್ತು ರಾತ್ರಿ ಇಲ್ಲೇ ಉಳಿಯಿರಿ, ನಾಳೆ ಬೆಳಗ್ಗೆ ನಿಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಎಂದರು. ಸನ್ಯಾಸಿ ಅವರನ್ನು ವಿಚಿತ್ರ ದೃಷ್ಟಿಯಿಂದ ಅವರ ಮನಸ್ಸಿನಲ್ಲಿ ಯಾವುದೋ ಕುತಂತ್ರವಿರುವಂತೆ ನೋಡುತ್ತಿದ್ದರು. ಆಗ ಹೆಣ್ಣು ಮಕ್ಕಳಿಗೆ ಬೇರೆ ದಾರಿ ಕಾಣದೆ ಸನ್ಯಾಸಿಯ ಮಾತುಗಳಿಗೆ ಒಪ್ಪಿ ಆ ರಾತ್ರಿ ಉಳಿಯಲು ಸಿದ್ಧರಾದರು. ಇಡೀ ದಿನ ಸನ್ಯಾಸಿ ಅವರೊಂದಿಗೆ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡುತ್ತಾ ಅವರನ್ನು ಹತ್ತಿರ ಕರೆದುಕೊಳ್ಳಲು ಬಯಸುವವರಂತೆ ನೋಡುತ್ತಿದ್ದರು. ರಾತ್ರಿಯಾಯಿತು. ಇಬ್ಬರು ಹುಡುಗಿಯರು ಮೂಲೆಯಲ್ಲಿರುವ ತಮ್ಮ ಹಾಸಿಗೆಯಲ್ಲಿ ಮಲಗಿದರು. ಸನ್ಯಾಸಿಯೂ ಕೂಡ ಅವರ ಪಕ್ಕ ತಮ್ಮ ಹಾಸಿಗೆಯಲ್ಲಿ ಮಲಗಿಕೊಂಡರು. ಹುಡುಗಿಯರು ಗಾಢ ನಿದ್ರೆಗೆ ಜಾರಿದಾಗ ಮಧ್ಯರಾತ್ರಿ ಶ್ರಮಿಸುತ್ತಿದ್ದಂತೆ ಸನ್ಯಾಸಿ ಮೆಲ್ಲಗೆ ತಮ್ಮ ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಹೆಣ್ಣು ಮಕ್ಕಳ ಬಳಿಗೆ ಹೋದರು. ಅವರು ಸ್ವಲ್ಪ ಹೊತ್ತು ಅವರಿಬ್ಬರನ್ನು ನೋಡಿದ ನಂತರ ಅವರಲ್ಲಿ ಬಹಳ ಸುಂದರಿಯಾಗಿದ್ದ ಒಬ್ಬ ಹೆಣ್ಣು ಮಗಳ ಬಳಿ ಹೋಗಿ ಕುಳಿತರು. ಸನ್ಯಾಸಿ ನಿಧಾನವಾಗಿ ಆಕೆಯ ಕೈಯನ್ನು ಎತ್ತಿ ತನ್ನ ಮುಖದ ಮೇಲೆ ಸವರಿಕೊಳ್ಳಲು ಪ್ರಾರಂಭಿಸಿದರು. ಹಾಗೆಯೇ ಸ್ವಲ್ಪ ಸಮಯ ಅವಳನ್ನು ದಿಟ್ಟಿಸಿ ನೋಡುತ್ತಾ ಕುಳಿತರು. ಆಗ ಅದೇ ಸಮಯಕ್ಕೆ ಆಕೆ ಎಚ್ಚರಗೊಂಡಾಗ ಸಾಧು ನಗುತ್ತಾ ಮತ್ತೊಂದು ಹುಡುಗಿಯ ಬಳಿ ಹೋದರು. ಆಕೆ ಗಾಢವಾದ ನಿದ್ರೆಯಲ್ಲಿದ್ದರೂ ಕೂಡ ಆಕೆಯ ಮುಗ್ಧ ರೂಪವನ್ನು ನೋಡಿದ ಆತ ಅವಳ ತುಟಿಯನ್ನು ಮೃದುವಾಗಿ ಸವರಿದನು. ಸಾಧು ಮಾಡುತ್ತಿರುವ ಕೆಲಸಕ್ಕೆ ಆಕೆಗೆ ಎಚ್ಚರವಾಗಿ ಎದ್ದು ನೋಡುತ್ತಾಳೆ. ಆತನ ಮುಖ ಅವಳ ಮುಖಕ್ಕೆ ಹತ್ತಿರವಿದ್ದಿದ್ದರಿಂದ ಭಯಬಿದ್ದ ಹುಡುಗಿ, ಏಕೆ ಇಷ್ಟು ಹತ್ತಿರ ಬಂದಿದ್ದೀಯಾ? ನಿನ್ನ ಉದ್ದೇಶ ನನಗೆ ಅರ್ಥವಾಗುತ್ತಿಲ್ಲ ಎಂದಳು. ಆಗ ಆ ಶಬ್ದಕ್ಕೆ ಪಕ್ಕದಲ್ಲಿರುವ ಹುಡುಗಿಗೂ ಕೂಡ ಎಚ್ಚರವಾಗುತ್ತದೆ. ಅದನ್ನು ನೋಡಿದ ಸಾಧು ಏನು ಮಾತಾಡದೆ ಆತುರಾತುರವಾಗಿ ತನ್ನ ಮಂಚದ ಕಡೆ ಹೋಗಿ ಮಲಗಿಬಿಟ್ಟರು. ಆ ನಂತರ ಆ ರಾತ್ರಿ ಆ ಇಬ್ಬರು ಯುವತಿಯರಿಗೂ ನಿದ್ದೆ ಬರಲಿಲ್ಲ. ಸಾಧುಗಳು ಕೆಟ್ಟ ಉದ್ದೇಶದಿಂದಲೇ ನಮ್ಮನ್ನು ಇಲ್ಲಿಂದ ಹೊರಡಲು ಬಿಡುತ್ತಿಲ್ಲ, ಆದ್ದರಿಂದ ನಾಳೆ ಏನೇ ಆಗಲಿ ನಾವು ಇಲ್ಲಿರುವುದು ಬೇಡ ಎಂದು ಮಾತಾಡಿಕೊಂಡರು. ಇನ್ನು ಬೆಳಗಾಗುವುದೇ ತಡ. ಇಬ್ಬರೂ ಹೊರಗೆ ಬಂದು ಹೊರಡಬೇಕೆಂದು ನೋಡಿದರು. ಆಗ ಹುಡುಗಿಯರು ಸಾಧುವಿನ ಬಳಿ ಹೋಗಿ, ನೀವು ನಮಗೆ ಹೊರಡಲು ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ್ದೀರಲ್ಲವೇ, ವ್ಯವಸ್ಥೆ ಮಾಡುತ್ತೀರಾ ಎಂದು ಕೇಳುತ್ತಾರೆ. ಸಾಧುಗಳು ಅವರಿಬ್ಬರನ್ನು ನೋಡುತ್ತಾ, ಹೌದು, ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿದ್ದೆ, ಅವರಿನ್ನೂ ಬಂದಿಲ್ಲ, ಬಹುಶಃ ತಡವಾಗಿ ಬರಬಹುದು, ಇಲ್ಲೇ ಕಾದು ನೋಡಿ ಎಂದು ಹೇಳಿದರು. ಆಗ ಯುವತಿಯರಿಬ್ಬರು ಬೇಸರದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಬೇಡ, ಇಲ್ಲಿರುವುದು ಬೇಡ, ಇವರ ನೋಟ ಸರಿ ಇಲ್ಲ ಎಂದು ಪಿಸುಗುಡುತ್ತಾ
ನಾವು ಹೋಗಿ ಬಿಡೋಣ ಎಂದು ಮಾತಾಡಿಕೊಂಡರು. ಆದರೆ ಸಾಧು ಮಾತ್ರ ಅವರನ್ನು ಹೊರಡಲು ಬಿಡಲಿಲ್ಲ. ಆಗ ಯುವತಿಯರು ಸಾಧುಗಳನ್ನು ಕುರಿತು, ನಿಮ್ಮ ಮನಸ್ಸಲ್ಲಿ ಏನೋ ದುರುದ್ದೇಶವಿದೆ, ಆದ್ದರಿಂದಲೇ ನಮ್ಮನ್ನು ತಡೆಯುತ್ತಿದ್ದೀರಾ, ಮರ್ಯಾದೆಯಿಂದ ದಾರಿ ಬಿಡಿ ಎಂದು ಸಾಧುಗಳನ್ನು ಎದುರಿಸಿ 4 ಹೆಜ್ಜೆ ಮುಂದೆ ಇಟ್ಟರು. ಆಗ ಸಾಧುಗಳು ತಕ್ಷಣ ಅವರ ಮುಂದೆ ಬಂದು, ಇಲ್ಲ ಇಲ್ಲ, ಅಂತಹ ದುರುದ್ದೇಶ ಏನೂ ಇಲ್ಲ, ನನ್ನ ಮಾತು ಕೇಳಿ, ನೀವು ನಿದ್ದೆಯಲ್ಲಿ ಒದ್ದಾಡುತ್ತಿದ್ದೀರಿ ಏಕೆ ಎಂದು ನೋಡಲು ನಿಮ್ಮ ಬಳಿ ಬಂದಿದ್ದೆ ಅಷ್ಟೇ, ದಯಮಾಡಿ ನನ್ನ ಮಾತು ಕೇಳಿ, ಈ 1 ದಿನ ರಾತ್ರಿ ಇಲ್ಲೇ ಇರಿ ಎಂದು ಬೇಡಿಕೊಂಡರು. ಆ ಯುವತಿಯರಲ್ಲಿ ಒಬ್ಬ ಯುವತಿ ಮುಂದೆ ಬಂದು, ನೀವು ನಮಗೆ ಸರಾಸರಿ ನಮ್ಮ ತಂದೆಯ ವಯಸ್ಸಿರಬಹುದು, ನೀವು ನಮ್ಮ ಬಳಿ ಈ ರೀತಿ ವರ್ತಿಸುವುದು ಸರಿ ಇಲ್ಲ, ಮರ್ಯಾದೆಯಿಂದ ದಾರಿ ಬಿಡಿ, ನಮ್ಮ ದಾರಿ ನಮ್ಮದು, ಹೇಗಾದರೂ ಮಾಡಿ ಹೋಗುತ್ತೇವೆ, ಆದರೆ ಇಲ್ಲಿ ಮಾತ್ರ ಇರುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸಾಧುಗಳು, ನೀವಿಬ್ಬರು ಹದಿಹರೆಯದ ಯುವತಿಯರು, ಈ ಮರುಭೂಮಿಯಲ್ಲಿ ಪ್ರಯಾಣ ಮಾಡುವುದು ತುಂಬಾ ಕಷ್ಟ, ನಾಳೆ ಬೆಳಗ್ಗೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ತಪ್ಪದೇ ಉತ್ತರ ನೀಡುತ್ತೇನೆ, ಬಹುಶಃ ನೀವು ಬಸರಾಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ, ಈ 1 ರಾತ್ರಿ ಇಲ್ಲೇ ಇರಿ ಎಂದು ಬೇಡಿಕೊಂಡರು. ಸಾಧುಗಳು ಆ ರೀತಿ ಹೇಳಿದಾಗ, ನಾವು ಬಸರಾಗೆ ಏಕೆ ಹೋಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಾ ಎಂದರು. ಆಗ ಸಾಧು, ಹೌದು ಗೊತ್ತು, ಆದರೆ ನೀವು ಈ ದಿನ ಇಲ್ಲೇ ಉಳಿದರೆ ಮಾತ್ರ ನಾನು ನಿಮಗೆ ಉತ್ತರ ಹೇಳುತ್ತೇನೆ ಎಂದರು. ಆದರೆ ಆ ಇಬ್ಬರು ಯುವತಿಯರು ಮಾತ್ರ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೀವು ನಮ್ಮನ್ನು ತಡೆಯಲು ಯಾವುದೋ ಒಂದು ಸಬೂಬು ಹೇಳುತ್ತಿದ್ದೀರಾ, ಆದರೆ ನಾವು ಇಲ್ಲಿರುವುದಿಲ್ಲ, ಈಗಲೇ ಹೋಗುತ್ತೇವೆಂದು ಹೇಳಿ ಇಬ್ಬರೂ ಕೈ ಹಿಡಿದುಕೊಂಡು ವೇಗವಾಗಿ ಹೆಜ್ಜೆ ಹಾಕುತ್ತಾ ತುಂಬಾ ದೂರ ಸಾಗಿದರು. ಆಗ ಅವರ ಹಿಂದೆ ಏನೋ ಶಬ್ದವಾದಂತೆ ಅನಿಸಿತು. ಇಬ್ಬರು ಹಿಂದಕ್ಕೆ ತಿರುಗಿ ನೋಡಿದರೆ ಸಾಧುಗಳು ಕೂಡ ಆಯಾಸದಿಂದ ಉಸಿರು ತೆಗೆದುಕೊಳ್ಳುತ್ತಾ ಅವರ ಹಿಂದೆಯೇ ಇದ್ದರು. ಯುವತಿಯರಿಗೆ ಏನು ಅರ್ಥವಾಗುತ್ತಿಲ್ಲ. ಸಾಧುಗಳನ್ನು ಕುರಿತು, ನೀವೇಕೆ ನಮ್ಮ ಹಿಂದೆ ಬಿದ್ದಿದ್ದೀರಾ, ಮರ್ಯಾದೆಯಿಂದ ಇಲ್ಲಿಂದ ಹೊರಡಿ, ಇಲ್ಲವಾದರೆ ನಾವು ಏನು ಮಾಡುತ್ತೇವೋ ನಮಗೆ ಗೊತ್ತಿಲ್ಲ ಎಂದು ಜೋರಾಗಿ ಕಿರುಚಿದರು. ಆದ್ರೆ ಆ ಸಾಧು ಮಾತ್ರ ಕೋಪಿಸಿಕೊಳ್ಳದೆ ಕಿರುನಗೆ ಬೀರುತ್ತಲೇ ಹಿಂದೆ ಬರುತ್ತಾ, ಪ್ರಯಾಣ ನಿಲ್ಲಿಸಿ, ಈ 1 ರಾತ್ರಿ ನನ್ನ ಮನೆಯಲ್ಲಿ ಕಳೆಯಿರಿ, ನಾಳೆ ಬೆಳಗ್ಗೆ ನಾನು ನಿಮ್ಮ ಪ್ರಯಾಣಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತೇನೆ ಎಂದರು. ತಾಳ್ಮೆ ಕಳೆದುಕೊಂಡ ಆ ಹುಡುಗಿಯರು, ನಾಳೆ ಹೇಳುವುದನ್ನು ಈಗಲೇ ಹೇಳಿ, ನಾಳೆ ಮಾಡುವ ಸಹಾಯ ಈಗಲೇ ಮಾಡಿ, ಅದನ್ನು ಬಿಟ್ಟು ಸುಳ್ಳು ಹೇಳಿ ಮಾಯೆ ಮಾತುಗಳನ್ನಾಡಿ ನಮ್ಮನ್ನು ಮತ್ತೆ ಕರೆದುಕೊಂಡು ಹೋಗಲು ನೋಡಬೇಡಿ, ನಾವು ಬರುವುದಿಲ್ಲ ಎಂದು ಹೇಳಿದರು. ಆಗ ಸಾಧುಗಳು ಅಸಹನೆಯಿಂದ, ನೀವು ನಿಮ್ಮ ಗಂಡನಿಗಾಗಿ ಹೋಗುತ್ತಿದ್ದೀರಾ ಎಂದು ನನಗೆ ಗೊತ್ತು, ಆದರೆ ಎಲ್ಲವನ್ನೂ ನಾನು ನಿಮಗೆ ಈಗ ಹೇಳಲಾರೆ, ಏಕೆಂದರೆ ಎಲ್ಲವನ್ನೂ ಈಗಲೇ ಹೇಳಿದರೆ ನನಗೆ ತುಂಬಾ ನಷ್ಟವಾಗುತ್ತದೆ, ದಯಮಾಡಿ ನನ್ನನ್ನು ನಂಬಿ ನನ್ನ ಮಾತು ಕೇಳಿ, ಈ 1 ದಿನ ನನ್ನ ಜೊತೆ ಬನ್ನಿ ಎಂದರು. ಆಗ ಆ ಯುವತಿಯರು ಆಶ್ಚರ್ಯದಿಂದ, ನಾವು ನಮ್ಮ ಗಂಡನಿಗಾಗಿ ಹೋಗುತ್ತೇವೆಂದು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು. ನನಗೆ ಎಲ್ಲ ಗೊತ್ತು ಎಂದು ಹೇಳುತ್ತಿದ್ದೇನಲ್ಲವೇ, ಆದರೆ ಈಗ ಏನನ್ನೂ ಕೇಳಬೇಡಿ, ಬೆಳಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆಂದು ಅವರನ್ನು ಒಪ್ಪಿಸಿದನು. ಅವರಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ಒಂದು ಕಡೆ ನಮ್ಮ ಗಂಡನನ್ನು ನೋಡುವುದಕ್ಕೆ ಹೋಗುವ ವಿಷಯ ಹೇಳುತ್ತಿದ್ದಾರೆ, ಮತ್ತೊಂದು ಕಡೆ ನಮ್ಮ ಪ್ರಯಾಣ ಮುಂದುವರಿಸಲು ಬಿಡುತ್ತಿಲ್ಲ, ನಾಳೆ ಎಲ್ಲವನ್ನೂ ಹೇಳುತ್ತೇನೆ ಎನ್ನುತ್ತಿದ್ದಾರೆ. ನೋಡಿಯೇ ಬಿಡೋಣ ಎಂದು ಪ್ರಯಾಣ ನಿಲ್ಲಿಸಿ ಮತ್ತೆ ಸಾಧುಗಳ ಮನೆಗೆ ವಾಪಸ್ ಆದರು. ಆದರೆ ದಾರಿಯುದ್ದಕ್ಕೂ ಅವರು ಭಯ ಬೀಳುತ್ತಲೇ ಇದ್ದಾರೆ. ಇದು ಮತ್ತೆ ಒಂದು ಹೊಸ ಉಪಾಯವಿರಬಹುದಾ, ಅವರು ನಿನ್ನೆ ರಾತ್ರಿ ನಮ್ಮ ಬಳಿ ಬಂದು ಏನು ಮಾಡಿದರೆಂದು ಗೊತ್ತಲ್ಲವೇ ಎಂದು ಒಬ್ಬಳು ಹೇಳಿದಾಗ ಇನ್ನೊಬ್ಬಳು, ಭಯ ಬೀಳಬೇಡ, ಈ ರಾತ್ರಿ ನಾವಿಬ್ಬರು ನಿದ್ದೆ ಮಾಡುವುದು ಬೇಡ, ನಿದ್ರೆ ಮಾಡುತ್ತಿರುವವರಂತೆ ನಟಿಸೋಣ, ಅವರು ಹತ್ತಿರ ಬಂದರೆ ಇಬ್ಬರು ಸೇರಿ ವಿರೋಧಿಸೋಣ, ಬೆಳಗ್ಗೆ ಏನು ಹೇಳುತ್ತಾರೋ ಕೇಳಿಯೇ ಬಿಡೋಣ ಎಂದು ನಿರ್ಧರಿಸಿಕೊಂಡು ಮನೆಗೆ ಸೇರಿಕೊಂಡರು. ಇಡೀ ರಾತ್ರಿ ಪೂರ ಇಬ್ಬರು ಎಚ್ಚರವಾಗಿಯೇ ಇದ್ದರು. ಸಾಧುಗಳು ಅವರನ್ನು ಗಮನಿಸುತ್ತಲೇ ಇದ್ದರು. ಇನ್ನೇನು ಅರ್ಧ ಅಥವಾ 1 ಗಂಟೆಯಲ್ಲಿ ಬೆಳಕು ಹರಿಯಬಹುದು, ಏನಾಯಿತೋ ಏನೋ, ಆ ಇಬ್ಬರು ಗಾಢ ನಿದ್ರೆಗೆ ಜಾರಿದರು. ಆ ತಕ್ಷಣ ಸಾಧುಗಳು ಅವರ ಬಳಿ ಬಂದು ಅವರಿಬ್ಬರನ್ನು ಮೃದುವಾಗಿ ನೇವರಿಸುತ್ತಾ ಇಬ್ಬರ ಹಣೆಗೂ ಮುತ್ತಿಕ್ಕುತ್ತಾರೆ. ಅವರಿಗೆ ಎಚ್ಚರವಾಗಲಿಲ್ಲ. ಸಾಧುಗಳು ಅವರಿಬ್ಬರ ಕೈಗಳನ್ನು ಹಿಡಿದರು, ಅವರನ್ನು ಹಾಗೆಯೇ ಸ್ವಲ್ಪ ಸಮಯ ನೋಡಿದರು, ಮತ್ತೊಮ್ಮೆ ಮೃದುವಾಗಿ ನೇವರಿಸಿ ಮುತ್ತು ನೀಡಿದರು. ಆನಂತರ ಹೋಗಿ ಅವರ ಮಂಚದ ಮೇಲೆ ಮಲಗಿದರು. ಸ್ವಲ್ಪ ಸಮಯಕ್ಕೆ ಇಬ್ಬರಿಗೂ ಎಚ್ಚರವಾಯಿತು. ಆದರೆ ಈ ಬಾರಿ ಸಾಧು ಮಂಚದ ಮೇಲಿದ್ದಾರೆ. ಇನ್ನೇನು ಬೆಳಕು ಅರಿಯಿತು. ಹೊರಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಸಾಧುಗಳು ಏನು ಹೇಳುತ್ತಾರೋ ಕೇಳೋಣವೆಂದು ಸಾಧುಗಳ ಕಡೆ ನೋಡಿದರು. ಆದರೆ ಸಾಧುಗಳ ಜಾಗದಲ್ಲಿ ಯಾರೋ ಯುವಕ ಕುಳಿತಿರುವಂತೆ ಕಾಣಿಸಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಸ್ವಲ್ಪ ಭಯದಿಂದಲೇ ಆತನ ಬಳಿ ಹೋದರು. ಆದರೆ ಅಲ್ಲಿ ಕುಳಿತಿರುವುದು ಮತ್ತಾರು ಅಲ್ಲ, ಅವರಿಬ್ಬರ ಗಂಡ. ಅವರನ್ನು ನೋಡಿದ ಕ್ಷಣ ಅವರಿಬ್ಬರು ಶಾಕ್ ಆದರು. ತಕ್ಷಣ ಅವರನ್ನು ಅಪ್ಪಿಕೊಂಡು, ನೀವು ಇಲ್ಲಿ ಹೇಗೆ ಬಂದಿರಿ? ಅಸಲು ಇಷ್ಟು ದಿನಗಳಿಂದ ನೀವು ಎಲ್ಲಿಗೆ ಹೊರಟು ಹೋಗಿದ್ದೀರಿ? ಇಷ್ಟು ತಿಂಗಳುಗಳಲ್ಲಿ ಒಂದೇ ಒಂದು ಬಾರಿ ನಮ್ಮ ನೆನಪಾಗಲಿಲ್ಲವೇ? ನಮ್ಮ ಬಳಿ ಬರಬೇಕು ಎಂದೆನಿಸಲಿಲ್ಲವೇ ಎಂದು ಗಟ್ಟಿಯಾಗಿ ಅಳುತ್ತಾ ಕೇಳಿದರು. ಆತನು ಕೂಡ ಅವರನ್ನು ಅಪ್ಪಿಕೊಂಡು, ನಾನು ಹೇಗೆ ಬಂದೇನೆಂದು ಹೇಳುತ್ತೇನೆ, ಆದರೆ ಸಾಧುಗಳು ಏನಾದರೆಂದು ಗೊತ್ತಾ ಎಂದು ಕೇಳಿದನು. ಅವರು ಸುತ್ತಲೂ ನೋಡಿ, ಇಲ್ಲ, ಇಲ್ಲಿ ಸಾಧುಗಳಿಲ್ಲ,
ಬಹುಶಃ ನಿಮ್ಮನ್ನು ನೋಡಿದ ತಕ್ಷಣ ಅವರು ಹೊರಟು ಹೋಗಿರಬಹುದು ಎಂದು ಹೇಳಿದರು. ಆಗ ಆತ ಸ್ವಲ್ಪ ನಗುತ್ತಾ, ಆ ಸಾಧುಗಳು ಬೇರೆ ಯಾರು ಅಲ್ಲ, ನಾನೇ ಎಂದು ಹೇಳುತ್ತಿದ್ದರೆ ಅವರಿಬ್ಬರು ಶಾಕ್ ಆದರು. ಆತ ಮಾತು ಮುಂದುವರಿಸುತ್ತಾ, ನಾನು ಕೆಲವು ತಿಂಗಳುಗಳ ಹಿಂದೆ ಬಸ್ರಾಗೆ ಹೊರಟಿದ್ದೆ. ನಿಮಗೆ ನೆನಪಿದೆ ಅಲ್ಲವೇ? ಅಲ್ಲಿ ನಾನು ಒಬ್ಬ ಯುವತಿಯನ್ನು ಒಬ್ಬ ಮಹಾನ್ ಸಾಧುಗಳ ಜೊತೆ ನೋಡಿದೆ. ಆಗ ಯುವತಿಯನ್ನು ಕುರಿತು, ಇಷ್ಟು ವಯಸ್ಸಾಗಿರುವವರನ್ನು ಮದುವೆಯದೆಯ ಎಂದು ಗೇಲಿ ಮಾಡಿ ಮಾತಾಡಿದೆ. ಆದ್ದರಿಂದ ಆ ಮಹಾನ್ ಸಾಧುಗಳಿಗೆ ಕೋಪ ಬಂದು, ನನ್ನ ಹಾಗೆ ನೀನು ಬದಲಾಗು, ನಿನ್ನ ಹಾಗೆ ನಾನು ಬದಲಾಗುತ್ತೇನೆ, ಇನ್ನು ಮುಂದೆ ನಿನ್ನ ರೂಪ ನನ್ನದು, ನನ್ನ ರೂಪ ನಿನ್ನದು ಎಂದು ಶಪಿಸಿದರು. ಆಗ ನಾನು, ಸ್ವಾಮಿಗಳೇ ತಪ್ಪಾಯಿತು, ತಿಳಿಯದೆ ಮಾತಾಡಿಬಿಟ್ಟೆ, ದಯಮಾಡಿ ಕ್ಷಮಿಸಿ, ದಯಮಾಡಿ ಶಾಪ ಹಿಂಪಡೆಯಿರಿ, ನನ್ನ ರೂಪ ನನಗೆ ಕರುಣಿಸಿ ಎಂದು ಬೇಡಿಕೊಂಡೆ. ಆಗ ಅವರು, ನಿನ್ನ ರೂಪ ನಿನಗೆ ಮರಳಿ ಬರಬೇಕೆಂದರೆ ನೀನು ನನ್ನ ರೂಪದಲ್ಲಿ ನಿನ್ನ ಪತ್ನಿಯರ ಜೊತೆ 2 ರಾತ್ರಿ ಏಕಾಂತವಾಗಿ ಕಳೆಯಬೇಕು. ಆದರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀನೇ ಅವರ ಪತಿ ಎಂದು ತಿಳಿಯಬಾರದು. ಹಾಗೆ ಮಾಡಿದರೆ ಮಾತ್ರ ನಿನಗೆ ಮರಳಿ ನಿನ್ನ ರೂಪ ಸಿಗುತ್ತದೆ ಎಂದು ಹೇಳಿದರು. ನನಗೆ ಮರಳಿ ಮನೆಗೆ ಬರಲು ಇಷ್ಟವಿಲ್ಲ. ಒಂದು ವೇಳೆ ಮನೆಗೆ ಬಂದರೂ ಕೂಡ ನೀವು ನನ್ನನ್ನು ಗುರುತು ಹಿಡಿಯುವುದಿಲ್ಲ. ನೀವು ನನ್ನನ್ನು ಹುಡುಕುತ್ತಾ ಬಸರಾಗೆ ಬರುತ್ತೀರಾ ಎಂಬ ನಂಬಿಕೆ ಇತ್ತು. ಅದೇ ನಂಬಿಕೆಯಿಂದಲೇ ಮರುಭೂಮಿಯಲ್ಲಿ ಕಾಲ ಕಳೆಯುತ್ತಿದ್ದೆ. ಕೊನೆಗೂ ಭಗವಂತನ ದಯೆಯಿಂದ ನೀವು ಬಂದಿರಿ. ಆದ್ದರಿಂದಲೇ ನಾನು ನಿಮ್ಮಿಬ್ಬರನ್ನು 3 ದಿನಗಳಿಂದ ತಡೆದೆ. ನಾನು ಯಾರು ಎಂದು ನಿಮಗೆ ಹೇಳಲಿಲ್ಲ. ಆ ಕಾರಣದಿಂದಲೇ ನನ್ನ ರೂಪ ನನಗೆ ಸಿಕ್ಕಿದೆ ಎಂದು ಹೇಳಿದರು. ಗಂಡನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವರು ಜೋರಾಗಿ ಅಳುತ್ತಾ, ನಮ್ಮನ್ನು ಕ್ಷಮಿಸಿ, ನೀವು ನಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ನಾವು ಗುರುತು ಹಿಡಿಯಲಾರದೆ ಹೋದೆವು ಎಂದರು. ನಾನು ಕೂಡ ನಿಮ್ಮ ಭಯವನ್ನು ನೋಡಿ ತುಂಬಾ ದುಃಖಪಡುತ್ತಿದ್ದೆ, ಆದರೆ ಹೇಳುವ ಹಾಗಿರಲಿಲ್ಲ ಎಂದರು. ಆನಂತರ ಆತ ತನ್ನ 2 ಹೆಂಡತಿಯರನ್ನು ಕರೆದುಕೊಂಡು ತನ್ನ ಮನೆಗೆ ಹೋದರು. ಫ್ರೆಂಡ್ಸ್, ಯಾವುದೇ ಸಂದರ್ಭದಲ್ಲಾಗಲಿ ಯಾರನ್ನು ಕೂಡ ಗೇಲಿ ಮಾಡಬಾರದು. ಮಾಡಿದರೆ ಕಷ್ಟಗಳು ತಪ್ಪುವುದಿಲ್ಲ ಎಂದು ಈ ವಿಡಿಯೋದ ಮೂಲಕ ತಿಳಿಯಬಹುದು. ಫ್ರೆಂಡ್ಸ್, ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.